ದಾಂಡೇಲಿಗೆ ಹೋಗ್ತಾ ಇದೀವಿ. ದಾಂಡೇಲಿ ಅಲ್ಲ ಬಸ್ ಇದು. ಕಾಡಲ್ಲಿ ಕಳೆದೋಗಿರೋ ಮಕ್ಕಳಾಗಿದ್ದೀವಿ. ಇಷ್ಟಿದೆ, ನಾವು ದಾಂಡೇಲಿಗೆ ಹೋಗ್ತಾ ಇದ್ದೀವಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೋಪ್ ಆಲ್ ಗುಡ್ ಆಲ್ ಫೈನ್. ನಾನು ಚೆನ್ನಾಗಿದ್ದೀನಿ. ಇವತ್ತೆಲ್ಲರೂ ನಮ್ಮ ಮನೆಯಿಂದ ಹೇಳಿದ್ನಲ್ಲ ಮೊನ್ನೆ ನಾನು ಟ್ರಿಪ್ಪಿಗೆ ಹೋಗ್ತೀವಿ ಅಂತ. ಸೊ ಇವತ್ತು ಫೈನಲಿ ನಾವು ಟ್ರಿಪ್ಪಿಗೆ ಹೊರಟಿದ್ದೀವಿ. ನಾನು ನಮ್ಮ ತಂಗಿ ಮುಂದೆ ಕಡೆ ಹೋಗ್ತಾ ಇದ್ದೀವಿ, ಅವರೆಲ್ಲ ಹಿಂದೆ ಇದ್ದಾರೆ. ಅಲ್ಲಿ ಆ್ಯಕ್ಚುಲಿ ಮನೆಯಿಂದ ಬಸ್ಸಿಗೆ ಬಂದ್ವಿ, ಇಲ್ಲಿ ಸ್ಟಾಪಲ್ಲಿ ಇಳಿದ್ವಿ. ಇಲ್ಲಿ ನಾನು ನೆಕ್ಸ್ಟ್ ಮತ್ತೆ ಗೌರ್ಮೆಂಟ್ ಬಸ್ಸಿಗೆ ಹೋಗೋಣ ಅಂದ್ಕೊಂಡ್ವಿ, ಬಸ್ ಬರ್ತಿಲ್ಲ, ಸೊ ಲೇಟ್ ಆಗತ್ತೆ ಅಂತ ಪ್ಲಾನಿಂಗ್ ಫಾರ್ ಚಿಗ್ರಿಗೆ ಹೋಗ್ತಾ ಇದ್ದೀವಿ. ಹಾಂ ಇಲ್ಲ ಇಲ್ಲಿ ಬಸ್ ಸಿಗಲಿಲ್ಲ ಅಂತ ನಾವು ಚಿಗ್ರಿಗೆ ಹೋಗೋಣ ಅಂದ್ಕೊಂಡ್ವಿ. ಚಿಗ್ರಿ ಆದರೆ ಒಂದು 5 to 10 ಮಿನಿಟ್ಸ್ ಜಲ್ದಿನೇ ಹೋಗ್ತೀವಿ ಸ್ಟಾಪಿಗೆ. ಈವನ್ ಪ್ಲೇಸ್ ಇರುತ್ತೆ ಅದರಲ್ಲಿ ಕಂಫರ್ಟೇಬಲ್ ಆಗಿ. ಇವ್ರು ಭಾಳ ಟ್ರಾವೆಲ್ ಮಾಡೋರ್ತಾರೆ. ಇರೋದು ದಾವಣಗೆರೆಯಲ್ಲಿ, ಹುಬ್ಳಿ ಬಗ್ಗೆ ಫುಲ್ ಹೇಳ್ತಿದ್ದಾಳೆ. ನಾನು 1.5 month ಇಲ್ಲೇ ಓದೀನಿ ನೀಟಾಗಿ ಓದಾಳೋ ಇಲ್ಲ ಗೊತ್ತಿಲ್ಲ, ಬಟ್ ನೀಟೇನೋ ಓದಾಳಂತೆ. ಸೊ ಅವಳದು ಒಂದು ಲಾಗ್ ಮಾಡೋಣ, ನೀಟಿನ ಬಗ್ಗೆ ಒಂದು ಲಾಗ್ ಮಾಡೋಣ. ಹೇಳ್ರಿ, ಕಮೆಂಟ್ಸ್ ಮಾಡಿರಿ. ಲೆಟ್ಸ್ ಡೂ ದ ಲಾಗ್. ನಮ್ಮಮ್ಮ ಏನೇನೋ ಹೇಳ್ತಿದ್ದಾರೆ, ನನಗೇನೋ ಕೇಳಿಸ್ತಾ ಇಲ್ಲ. ಇದು ಹುಬ್ಳಿ ಸಿಟಿ, ಅದು ಆ್ಯಕ್ಚುಲಿ ಚಿಗ್ರಿ ಸ್ಟ್ಯಾಂಡ್. ಏನು ದಾಂಡೇಲಿಗೆ ಹೋಗಿ ಬಂದಂಗಾಯ್ತು. ಮನೆಯಿಂದ ಚಿಗ್ರಿ ಸ್ಟಾಪಿಗೆ ಬರೋಕ್ಕೆ ದಾಂಡೇಲಿಗೆ ಹೋಗಿ ಬಂದಂಗೆ ಆಯ್ತಂತ ನೋಡ್ರಿ ಅವಳಿಗೆ. ಇನ್ನೇನು ದಾಂಡೇಲಿ ಅಲ್ಲಿವರೆಗೂ ಹೋಗ್ಬೇಕು ನಾವಿನ್ನು. ಅದು ಆ್ಯಕ್ಚುಲಿ ಲಿಫ್ಟ್ ಸರಿ ಇಲ್ಲ. ಇಲ್ಲ ಆನ್ ಇಲ್ಲ ಅಲ್ಲ. ಆನ್ ಮಾಡ್ಬೋದು ಅಲ್ಲಿ ಮೇಲೆ. ಆನೆ ಐತದು. ಫೈರ್ಮ್ಯಾನ್ ಸ್ವಿಚ್ ಸುಮ್ಮನಿರೋ. ಏನು ಮಾಡೋದೀಗ? ಇದು ಲಿಫ್ಟ್ ಇದ್ರೂ ಲಿಫ್ಟ್ ಇಲ್ಲ ಅನ್ನಂಗೆ ಆಗಿದೆ ನಮ್ಮ ಪರಿಸ್ಥಿತಿ. ಸೊ ಟ್ರೆಕ್ಕಿಂಗ್ ನಾವು ನಾಳೆ ಬೆಳಗ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿವಿ. ಬಟ್ ಇಲ್ಲೇ ಟ್ರೆಕ್ಕಿಂಗ್ ಆಗ್ತಿದೆ ನಮಗೆ. ಟ್ರೆಕ್ಕಿಂಗ್ ಹೋಗ್ತಾ ಇದೀವಿ ಇವಾಗ. ಚಿಗ್ರಿ ಬಸ್ ಟ್ರೆಕ್ಕಿಂಗ್. ಲೆಟ್ಸ್ ಗೋ ಟ್ರೆಕ್ಕಿಂಗ್. ನಾವು ಸಾಫ್ಟ್ ರೋಡಲ್ಲಿ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಇಲ್ಲೊಂದು ಬಸ್ ಹೋಯ್ತು, ಬೇಂದ್ರೆಗೆ ಹೋಗೋಣ, ಚಿಗ್ರಿ ಕ್ಯಾನ್ಸಲ್ ಆಯ್ತು. ಚಿಗ್ರಿ ಕ್ಯಾನ್ಸಲ್ ಮಾಡಿ ನಾವು ಬೇಂದ್ರೆಗೆ ಹೋಗೋಣ ಅಂತ ಅನ್ಕೊಂಡಿವಿ. ಯಾಕೆಂದ್ರೆ 3 ಫ್ಲೋರ್ ಹತ್ಬೇಕದು. 3 ಫ್ಲೋರ್ ಹತ್ತಬೇಕು ಅಂತ ಚಿಗ್ರಿ ಕ್ಯಾನ್ಸಲ್ ಮಾಡಿದ್ದೀವಿ. ನೋಡ್ರಿ, ನಾವೇ ಅನ್ಸುತ್ತೆ ಹತ್ತಕ್ಕಾಗದೆ ಚಿಗ್ರಿ ಕ್ಯಾನ್ಸಲ್ ಮಾಡಿದ್ದು ಲೈಫಲ್ಲಿ ನಾವೇ ಅನ್ಸುತ್ತೆ. ನಾವು ತೆಗಿಯೋಕ್ಕಾಗಲ್ಲ ಈಗ. ನಮ್ಮ ಅಪ್ಪಾಜಿ ಪಾಪ ಇವ್ರ ಮಾತೆಲ್ಲ ಕೇಳ್ಕೊಂತ ಅಲ್ಲೇ ನಿಂತ್ಬಿಟ್ಟಾರೆ. ಬರ್ರಿ, ಟ್ರೆಕ್ಕಿಂಗ್ ಅರ್ಧ ಆಗಿತ್ತು, ಮತ್ತೆ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೀವಿ. ಈ ರೋಡಿಂದನೂ ನಮ್ಮ ಮನೆಗೆ ಹೋಗ್ಬೋದು. ಒಂದಿನ ಈ ರೋಡಾಗಿ ಕರ್ಕೊಂಡು ಹೋಗ್ತೀವಿ ನಮ್ಮ ಮನೆಗೆ. ಅಜ್ಜಿ ಎಲ್ಲಿಗೆ ಹೋಗ್ತಿದ್ದೆ ಅಜ್ಜಿ ಗೊತ್ತಿಲ್ಲ. ಏನು ಸುಮ್ಮನೆ ಬರ್ತಿದ್ದೀರಾ ನಮ್ಮ ಜೊತೆಗೆ? ನಮ್ಮ ಅಪ್ಪಾಜಿಗೆ ನಾವೆಲ್ಲೇ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ ಅಂತ ನಮ್ಮ ಜೊತೆಗೆ ಸುಮ್ಮನೆ ಬರ್ತಿದ್ದಾರೆ ಅಂತ ನೋಡ್ರಿ. ಇವಳು ಬಂದ್ಲು ಫೋಟೋ ತೆಗಿ ಅಂತ. 1 ನಿಮಿಷ ಫೋಟೋ ತೆಗೆದು ಬರ್ತೀವಿ. ಇವಾಗ ಫೋಟೋ ಶೂಟ್ ಆಯಿತು. ವಿ ಆರ್ ಅಗೇನ್ ಟ್ರಕ್ಕಿಂಗ್ ಅಪ್ ಆಯಿತು, ಟ್ರಕ್ಕಿಂಗ್ ಡೌನ್.
ನಂದು ಅವಳದು ಫೋಟೋಶೂಟ್ ಆಯಿತು, ಒಂದು ಸಿಂಗಲ್ ಫೋಟೋ ತೊಗೊಂಡ್ವಿ. ಈಗ ನೆಕ್ಸ್ಟ್ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. ದಿಸ್ ಇಸ್ ದ ವ್ಯೂ. ಆ್ಯಕ್ಚುಲಿ ಇಲ್ಲೇ ಚೆನ್ನಾಗಿದೆ ವ್ಯೂ. ಅವರೆಲ್ಲ ಹೋಗ್ಬಿಟ್ರು ನಮ್ಮನ್ನ ಬಿಟ್ಟು. ಟಿಕೆಟ್ ತಗೊಂತಾರೆ ಬಾ ಲೇಟ್ ಅಂತ ಹಿಂಗೆ ಆಡ್ಬೋದೇನು ನೋಡ್ರ. ಅಶು ನಮ್ಮ ಅಕ್ಕಂತೀನಿ ರೋಲ್ ಮಾಡು. ಸ್ಟಾರ್ಟ್. ಇವಳೇನೋ ಉರುಳು ಸೇವೆ ಮಾಡ್ತಾಳಂತೆ ಚಿಗ್ರಿಗೋಸ್ಕರ. ಫ್ರೀ ಕೊಡಲಿ, ಚಿಗ್ರಿನೂ ಫ್ರೀ ಬಿಡಲಿ ಸಿದ್ದರಾಮಯ್ಯ. ಸಿದ್ದುಗೆ ದೇವರು ಸರ್ ಸಿದ್ದರಾಮಯ್ಯ. ಇಲ್ಲಿ ಟಿಕೆಟ್ ತೆಗಿಸ್ಕೊತಾ ಇದ್ದಾರೆ ಇವರು. ನಾವು ನಿಂತ್ಕೊಂಡು ಟಿಕೆಟ್ ತೆಗೆಯೋದು ನೋಡ್ತಾ ಇದ್ದೀವಿ ಅಷ್ಟೇ ಅಷ್ಟೇ. ಅಪ್ಪಾಜಿ ಅವ್ನು ನೋಡ್ರಿ, ಅವನು ಇದಾನಲ್ಲ, ಅವನು ಬರ್ತಡೇ, ಅವ್ನ ಬರ್ತಡೇ. ಅವನು ಹ್ಯಾಪಿ ಬರ್ತಡೇ. ಸರ್ಪ್ರೈಸ್ ಮಾಡ್ಕೊಳ್ಳಿ ಎಲ್ಲರೂ. ನಮ್ಮ ಚಾನಲ್ನ ಸರ್ಪ್ರೈಸ್ ಮಾಡ್ಕೊಳ್ಳಿ. ಬೇಡ್ರಿ 200ಗೆ ಹತ್ರಿ. ಇದು ಚಿಗ್ರಿ ಬಸ್ಸಲ್ಲೂ ತುಂಬ ಇದ್ದಾವೆ. 100A, 100A, 200A, 200B ಅಂತ. 100 ಲಿಮಿಟೆಡ್ ಸ್ಟಾಪ್ಸ್, 200 ಆಲ್ ಸ್ಟಾಪ್ಸ್, ಮತ್ತು ಅದರಲ್ಲೂ 200B ಅಂತ ಇದೆ. ಅದು ಇವಳೇನೋ ಹೇಳ್ತಾಳೆ ಕೇಳಿ. ಬೇರೆ ಏನಾರ ಹುಬ್ಳಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಕಮೆಂಟ್ ಹಾಕಿ. ಆಲ್ ಯುವರ್, ನಿಮಗೇನು ಬೇಕು ಅದೆಲ್ಲ ಹೇಳಿ. ನಾನು ಹುಬ್ಳಿ ಬಗ್ಗೆ ಬಸ್ ನೋಡಲ್ಲಿ ಗೌರ್ಮೆಂಟ್ ಬಸ್ಸು ರಶ್ಶು ಮೇಲೆ ಕುತ್ಕೊಂಡು ಫೈನಲಿ ಬಸ್ ಸಿಕ್ತು ಗೈಸ್. ಫೈನಲಿ ಬಸ್ ಸಿಕ್ತು ಗೈಸ್. ಇವತ್ತೇನು ಲಾಗೆಲ್ಲ ನಾನು ರಕ್ಷೆ ಮಾಡ್ತಾಳೆ ಫುಲ್. ದಾಂಡೇಲಿ ಬಸ್ ಇದು, ದಾಂಡೇಲಿ ಬಸ್ ಇದು. ಎಂಟು 7 ಆ ಕಡೆ ನೀಟ ನಮ್ಮಲ್ಲಿ ಇಲ್ಲಿ ಬರ್ತೈತಲ್ಲಮ್ಮ ದಾಂಡೇಲಿ ಅಂತಂದ್ರೆ. ಹಿಂಗೆ ನೋಡ್ಕೊಂಡು ತಿರುಗ್ತದ. ಬಸ್ ಹೆಂಗೆ ಹತ್ತದಂತನೂ ಗೊತ್ತಿಲ್ಲ, ಹೆಂಗೆ ಇಳಿಯೋದಂತನೂ ಗೊತ್ತಿಲ್ಲ. ಎಲ್ಲೆಲ್ಲೋ ಹೋಗಿ ನಿಂತಾರೆ. ಆಲ್ರೆಡಿ 9:15. ಏನು ಪೈನ್ ಪ್ಯಾರಡೈಸ್ ಅಲ್ಲ ಇವ್ರದ್ದು ಹೇಳಿರೋದು. ಫೋನ್ ಕೊಡಿ. ಭಾಳ ಇವಾಗ ದಾಂಡೇಲಿ ರೀಚ್ ಆದ್ವಿ. ಬಸ್ಸಲ್ಲಂತೂ ಸೀಟ್ ಸಿಕ್ಕಿಲ್ಲ. ಹೆಂಗೆಂಗೋ ಕುತ್ಕೊಂಡು ಹೆಂಗೆಂಗೋ ಹಿಂದ್ಗಡೆ
ಬೀದಿಯಲ್ಲೆಲ್ಲ ಕುತ್ಕೊಂಡ್ ಬಂದೀವಿ. ವೆಹಿಕಲ್ಲಿಗಂತ ವೆಯ್ಟ್ ಮಾಡ್ತಾ ಇದೀವಿ. ಇವಾಗ ಬಸ್ ಫುಲ್ ರಶ್ ಇರೋದಕ್ಕೆ ನಮ್ಮ ತಂಗಿ ನಮ್ಮ ಆಂಟಿ ಬಸ್ಸಲ್ಲೇ ಉಳ್ಕೊಂಡ್ಬಿಟ್ಟಾರೆ. ಅವ್ರು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊತಾರಂತೆ. ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡು ಅವ್ರು ಮತ್ತೆ ನಮ್ಮನ್ನು ನಾನು ವಿಡಿಯೋ ಮಾಡೋದು ನೋಡ ಮಕ್ಕಳು ನಗ್ತಾ ಇದ್ರು. ಅದಕ್ಕೆ ಇಟ್ಕೊಂಡು ನಾವು ಹೆಂಗೂ ಗಾಡಿ ಮಾಡಿದ್ದೀವಲ್ಲ, ಗಾಡೀಲಿ ಗಾಡಿ ತೊಗೊಂಡು ಅವ್ರ ಹತ್ರ ಹೋಗ್ತೀವಿ. ಅವ್ರು ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಂಡ್ಬಿಟ್ಟಾರೆ. ಫುಲ್ ರಶ್ ಇತ್ತು ಬಸ್. ಅದಕ್ಕೆ ಇಲ್ಲಿ ಯಾಕೆ ಹೇಳಿದ್ರಿ ನೀವು? ಹೇಳುವ ನೀವು ಇಬ್ರು ಸಿಕ್ಕರು. ಗೈಸ್, ಜೀವನ ಬೇಸರ ಆಗಿದೆ. ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಇವಾಗ ನಾವು ದಾಂಡೇಲಿ ರೀಚ್ ಆಗಿದ್ದೀವಿ. ಇವಾಗ ಕ್ರೊಕೊಡೈಲ್ ಪಾರ್ಕ್ ಅಂತ ಇಲ್ಲಿ. ಸೊ ವಿ ಆರ್ ಗೋಯಿಂಗ್ ಟು ಸಿ ಕ್ರೊಕೊಡೈಲ್. ಇಲ್ಲ, ಲೈವ್ ಕ್ರೊಕೊಡೈಲ್ಸ್ ಇದಾವಂತೆ. ನನಗೆ ದಾಂಡೇಲಿ ಹತ್ರನೇ ಇದೆ. ಜಸ್ಟ್ ಅಲ್ಲೊಂದು ಕಾರ್ ಮಾಡಿದ್ದೀವಿ ನಾವು. ಆ ಕಾರಲ್ಲಿ ಅವರೇ ಕರ್ಕೊಂಡ್ಬಂದರು. ಸೊ ವಿ ಆರ್ ಎಕ್ಸೈಟೆಡ್ ಟು ಸಿ ಕ್ರೊಕೊಡೈಲ್ಸ್ ನಾವು. ಹೇಳ್ದೆ ಇಲ್ಲಿ ಊಟ ತಿಂಡಿ ಅಂತ ಇಲ್ಲ ಅನ್ಸುತ್ತೆ. ಬರೀ ಜ್ಯೂಸ್, ಚಿಪ್ಸ್ ಆ ಥರ ಅಷ್ಟೇ ಇದೆ. ದೇವಸ್ಥಾನ ಇದೆ. ಡೋನರ್ಸ್. ಹೌದಾ, ಸರಿ. ಸೆವೆನ್ 350 ಅಂತ. ಎಷ್ಟು 350? ಇಲ್ಲಿ ಇದು ಹಾಕಿದಾರೆ ನೋಡಿ, ಒಬ್ರಿಗೆ ಪೇ ಮಾಡಿದಂತೆ 350. ಸೊ ವಿ ಆರ್ ಪೇಯಿಂಗ್ 350 ರುಪೀಸ್. ನೀನೇನು ಪೇ ಮಾಡಿದ್ರೆ ನೀನು ಹಿಡ್ಕೊತಾನೆ ಲೆಕ್ಕ. ನಾನು ಪೇ ಮಾಡಿದ್ರೆ ನಾನು ಹಿಡ್ಕೊತಾನೆ. ಮಾಡ್ತೀವಿ. ಅಮ್ಮ ಆಯ್ತು ತಗೋಣ. ಮಾಡ್ದಾ? ಹಾಂ, ನನಗೆ ನಮ್ಮಮ್ಮಂದು ಫೋನ್ಪೇ UPI ID ಪಾಸ್ವರ್ಡ್ ಗೊತ್ತಿಲ್ಲ. ನಿಮ್ಮಮ್ಮನೇ ತಾನೆ? ಆದರೆ ಫೋನ್ಪೇ ನಂದಲ್ಲ. ಓಕೆ. ನನ್ನ ಫೋನ್ಪೇದಲ್ಲಿ ಬ್ಯಾಲೆನ್ಸ್ ಆಮೇಲೆ ತೋರಿಸ್ತೀನಿ. ಬೇಡ ಬಿಡು, ಅದು ಸ್ವಲ್ಪ ಕಾಣಿಸಿ ಮೈನಸ್ ನಂಬರ್ಸ್. ಯಾಕೆ ಕ್ರೊಕೊಡೈಲ್ ನೋಡೋಕೆ ಇಲ್ಲಿಷ್ಟು ದೂರ ಬಂದ್ವಿ ಅಂತ. ಈಗ ನಮ್ಮನೆಗೆ ಅಷ್ಟೊಂದು ಅದಾವೆ, ಬಂದರೆ ಕಡಿಯೋಕ್ಕೆ ಬರ್ತವೆ. ನನಗಂತೂ ಒಂದು ಕ್ರೊಕೊಡೈಲೇ ಕಾಣ್ತಿಲ್ಲ. ಅಷ್ಟು ಸ್ವಲ್ಪ ನೀರು ಕುಡಿ. ನೀನು ಅದನ್ನೇ ಮಾಡ್ತಿದ್ಯಾ? ಇಲ್ಲೇನೋ ಕ್ರೊಕೊಡೈಲ್ಸ್ ಇದಾವಂತೆ. ನನಗಂತೂ ಒಂದು ಕಾಣಿಸ್ತಾ ಇಲ್ಲ. ರಕ್ಷಾ ಹಿಂಗೇನಾದ್ರು ಕಾಣಿಸ್ತಾ? ಫುಲ್ ಬಿಲ್ಡಪ್ ಕೊಡ್ಕೊಂಡು
ಹೌದಾ ಇಲ್ಲ ಬಾ ನಾವು ಹೋಗಿವಾ ಎಲ್ಲ ಇರ್ತದೆ ಅಲ್ಲಿಗೆಲ್ಲ ಇಲ್ಲ ಅಲ್ಲಿ ಕಾಣಿಸ್ತಿದೆ ಕಲ್ತಲ್ಲ ಅದು ಮೊಸಳೆ ಅಂತೆ ಈ ಸಂಧಿಯಲ್ಲಿ ಕ್ರೊಕೊಡೈಲ್ ನೋಡೋಕ್ಕೆ ನಾವು ಪಿಸ್ಕೊಂಡು ಬಂದಿವಿ All are very disappointed. ನಮ್ಮ ರಕ್ಷು ಸ್ನ್ಯಾಪ್ ಹಾಕಿ ಹೋಗೋದ ರಕ್ಷು ಏನು ಮಾಡ್ಕೊತಾ ಇವಾಗ ನೀನು ಆರು ನಾನು ಆರಿದ್ದೆ ಅಂತಾನೆ ಹೋಗ್ಬಿಟ್ವು ಅವು ಇದ್ವು ಅಲ್ಲಿ ಇದ್ವಾ ಇದ್ವು ನಾನು ಆರ್ದೆ ಅಂತ ಹೋಗ್ಬಿಟ್ಟು ಮಾತಾಡ್ಸ್ದ್ಯಾ ಮಾತಾಡ್ದೆ ನಮಗೆ ಹೇಳ್ಬೇಕು ಸಬ್ಸ್ಕ್ರೈಬ್ ಮಾಡು ಅಂದೆ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡೋದು ಹೇಳ್ತಾ ಅವ್ರಿಗೆ ದುಡ್ಡು ಮಾಡೋಕೆ ಒಂದು ದಾರಿ ನಮಗೆ ದುಡ್ಡು ಕೊಡೋಕೆ ಒಂದು ದಾರಿ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಅನಿಸುತ್ತೆ ಅವು ಬಂದಾಗ ನಾವು ನೋಡ್ಬೇಕು ನಾವು ಬಂದಾಗ ಅವು ಬರ್ತಾವೋ ಕ್ರೊಕೊಡೈಲ್ ಅಂತೂ ಕಾಣಿಸ್ತಿಲ್ಲ ಕ್ರೊಕೊಡೈಲ್ ನೋಡ್ಲಂಗೆ ವಾಪಸ್ ಹೋಗ್ತಿದ್ದೀವಿ ವೇಸ್ಟ್ ಅಂದರೆ ಅಷ್ಟು ಸೇರಿ 350 rupees ಜಮಾ ನಿಜ ವೇಸ್ಟ್ ನೆಕ್ಸ್ಟ್ ಯಾರಾದರೂ ದಾಂಡೇಲಿಗೆ ಬರೋರಿದ್ರೆ ಸುಮ್ಮನೆ ಕ್ರೊಕೊಡೈಲ್ ಅಲ್ಲಿ ಕಲ್ಲು ನೋಡಿ ಇದೇ ಕ್ರೊಕೊಡೈಲ್ ಬಾಟಲ್ ನೋಡಿ ಇದು ಅದ್ರ ಬಾಯಿ ಅಂತ ಸುಮ್ಮನೆ ಅಂತಾರೆ ಏನೂ ಇಲ್ಲ ನಿಜವಾಗ್ಲೂ ಸುಮ್ಮನೆ ಬಂದಿದೆ ಅಸಂಪ್ಷನ್ಸ್ ನೀವಲ್ಲಿ ಅನ್ಕೊಬೇಕು ಅಲ್ಲೂ ಏನು ದೇವಸ್ಥಾನ ಬಟ್ ಈ ದೇವಸ್ಥಾನ ತುಂಬ ಚೆನ್ನಾಗಿದೆ ಬಂದರೆ ಇಲ್ಲಿಗೆ ಬರಬೇಕು ಮೇ ಬಿ ಶಿವನ್ ದೇವಸ್ಥಾನ ಅನ್ಸುತ್ತೆ ಬಸವಣ್ಣ ಅಲ್ಲಿ ನೋಡು ಎಕ್ಸಾಕ್ಟ್ಲಿ ಶಿವನ್ ದೇವಸ್ಥಾನ ನನ್ನ ಆರಾಧ್ಯ ದೈವ ಶಿವನ್ ದೇವಸ್ಥಾನ ಇವಾಗ ಇವಳು ಕೈ ಮುಗಿಯಕ್ಕೆ ಹೋಗ್ತಾ ಇದ್ದಾಳೆ ನಾವೀಗ ಅಕ್ಕಂಬಂದ್ರೆ ಹೆಂಗಿರ್ತದೆ ಕೇಳು ನೆಕ್ಸ್ಟ್ ಕಿಲೋಮೀಟರ್ ಹಂಗೆ ಅವ್ನು ನಮಗಾಗಿ ಕಾಯ್ತಾ ಇದ್ದಾನೆ ನಾವು ಇನ್ನೂ ಹೋಗದೆ ಇಲ್ಲೇ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ಇಲ್ಲ ಗೈಸ್ ನಂದು ಮುಗ್ದಿತ್ತು ಇವಳು ಸ್ವಲ್ಪ ಜಾಸ್ತಿ ಬೇಡ್ಕೊಳೋದಿತ್ತು ನಾನು ಹೇಳ್ದಂಗೆ ನನ್ನ ಫೇವ್ರೆಟ್ ದೇವರು ಕ್ರೊಕೊಡೈಲ್ ಪಾರ್ಕ್ ಏನೋ ಮುಗೀತು ಕ್ರೊಕೊಡೈಲ್ ಮಾತ್ರ ಐಡಿಯಾ ವಾಡಫೋನ್ ನಂದು ಮರ್ಜ್ ಆಗಿರೋದು ಏನ ಅಂತಾರೆ ಏನೋ ಒಟ್ಟು ಮಕ ತೋರಿಸಿ ಸರ್ ನಿಮ್ದು ಈ ಕ್ಲೀನಾಗಿ ಸುಮಾಕ ಇನ್ನೊಂದು 4 ವರ್ಷಕ್ಕೆ ಸಿಗಲ್ಲ ನಾವು ಹಾಂ ಮತ್ತೆ ಇವರೆಲ್ಲ ಯಾಕೆ ಹಿಂಗೆ ಹೇಳ್ತಿದ್ದಾರೆ ಅಂತಂದರೆ ಈಗ ಸತ್ಯಕ್ಕೆ ಬೆಲೆ ಇಲ್ಲಲ್ಲ ಸುಳ್ಳಿಗೆ ಎಲ್ಲ ಹರಿದಾಡ್ತಿದೆಯಲ್ಲ ಸೊ ಸುಳ್ಳು ಹೇಳ್ತಿದ್ದಾರೆ ಹ್ಯಾಪಿ ಬರ್ತ್ಡೇ ಸೋ ಕಾಲ್ಡ್ ಬಿಟ್ಟಿ ಬಿಲ್ಡಪ್ ಇಲ್ಲ ಗೈಸ್ ನಾ ಕೊಟ್ಟರು ಎಲ್ಲ ಕೊಟ್ಟರು ಒಂದೇ ನಮ್ಮನೆ ಹುಡುಗಿ ಬಿಡ ಕೊಡ್ತಾಳ ತಗಳ್ರಿ ಹ್ಯಾಪಿ ಬರ್ತ್ಡೇ ಅನ್ನಮ್ಮ ಬರ್ತ್ಡೇ ಬಾಯ್ ಪಪ್ಪಂಗೆ ಬರ್ತೀನಲ್ಲ ಮಾಮರಿ ಅಮ್ಮ ಇದು ಕೊಡಮ್ಮ ನೆಕ್ಲೆಸ್ ಈಗ ಒಂದು ಪಲ್ಸ್ ನನಗೆ ನೆಕ್ಲೆಸಪ್ಪ ಚಿಕ್ಕ ಸ್ಪೂನ್ ಏ ವಾವ್ ನೋಡಿ ಎಷ್ಟು ಕ್ಯೂಟ್ ಐತಿ ದಿಸ್ ಇಸ್ ಕಾಲ್ಡ್ ಓವರ್ ಅಂತಾರಲ್ಲ ಅದು ಈಗ ನಮ್ಮ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ಒಟ್ಟ ಜೊತೆ ಉಣ್ಣಕ್ಕಿಲ್ಲ ಅನ್ನ ಹೊಸ ವಿಚಾರ ಏನಂದ್ರೆ ನಾವು ಬಂದಿರೋ ದಾರಿಯಲ್ಲಿ ವಾಪಸ್ ಹೋಗ್ಬೇಕು ವಾಪಸ್ ಹೋಗ್ಬೇಕಂತ ಯಾಕ ಕ್ಲೋಸ್ ಆಗ ಅಂತಲ್ಲ ಕ್ಲೋಸ್ ಆಗಿವೆ 10 ಕಿಲೋಮೀಟರ್ ಹೆಚ್ಚು ಕಮ್ಮಿ ಅಲ್ಲಿಂದನೇ 7 ಕಿಲೋಮೀಟರ್ ಅಂದ್ರು 10 ಕಿಲೋಮೀಟರ್ ದಿನ ಎಲ್ಲ ಅಡ್ಡಾಡ್ತಾರೆ ತಗೊಳಕ್ಕೆ ಎಲ್ಲ 10 ಕಿಲೋಮೀಟರ್ ಟ್ರೆಂಡ್ ಇವಾಗ ನಾವು
ಬಂದಿರೋ ದಾರಿನೇ ಕರೆಕ್ಟ್ ಅಂತೆ. 3 ಕಿಲೋಮೀಟರ್ ಅಲ್ಲಿ ವಾಪಸ್ ಹೋಗ್ಬೇಕಂತೆ. ಇದು ನಾನು ಗೌರ್ಮೆಂಟ್ ಅಂತ ತಿಳಿಸ್ಬೇಕು, ಯಾಕಂದ್ರೆ ಈ ಕಾಡು ಮತ್ತೆ ನೆಟ್ವರ್ಕ್ ಸಿಗಲಿಲ್ಲ, ದೂರ ಐತೆ ಅಣ್ಣ. ಒಳ್ಳೆ ಕಾಟೇಜ್ ಅಂತ ಪಾರಿಜಾತ ಕಾಟೇಜಸ್. ಸೊ ಇವಾಗ ನಾವು ಬಂದಾರಿಗೆ ವಾಪಸ್ ಹೋಗ್ಬೇಕು. ಈ ಕಾಡು ಮತ್ತೆ ಬಂದಾರಿಗೆ ಸುಂಕ ಐತಿಲ್ಲ, ಯಾಕಂದ್ರೆ ವಿ ಆರ್ ಪೇಯಿಂಗ್. ಈಗ ನಾವು ವಾಪಸ್ ಹೋಗ್ಬೇಕು ಬಂದಾರಿಗೆ. ಯಾಕಪ್ಪ ಈಗ 2 ಪ್ರಾಬ್ಲಮ್ ಆಯ್ತು. ಒಂದು ನೆಟ್ವರ್ಕ್ ಇತ್ತು, ಅದರಿಂದ ಫ್ಯೂಯಲ್ ಎಕ್ಸ್ಟ್ರಾ ಆಯ್ತು. ಫ್ಯೂಚರ್ ಜನರೇಷನ್ ಏನು ನೋಡ್ತೀವಿ ನಾವು ಹಿಂಗಾದ್ರೆ. ನೆಟ್ ಕೊಟ್ಟರೆ ನೆಟ್ ಇವತ್ತು ಖಾಲಿ ಆದರೂ ಮತ್ತೆ ನಾಳೆ ಬರುತ್ತೆ. ನಮ್ಮ ಟೈಮ್ ಈ ಜನರೇಷನ್ ಏನು ಮಾಡೋಕ್ಕಾಗಲ್ಲ ನಾವು. ಅವನು ತುಂಬ ಚೆನ್ನಾಗಿ ಪ್ರವಚನಗಳು ಮಾಡ್ತಾನೆ, ಆಮೇಲೆ ಇನ್ಸ್ಪೈರ್ ಮಾಡ್ತಾನೆ. ಸೊ ಯಾರ್ಯಾರಿಗೆಲ್ಲ ಅವ್ನು ಇನ್ಸ್ಪಿರೇಷನ್ ವಿಡಿಯೋ ಬೇಕು ನನಗೆ ಕಮೆಂಟ್ ಮಾಡಿ, ಅವರಿಂದ ಒಂದು ಬ್ಲಾಗ್ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಇನ್ಸ್ಪೈರ್ ಮಾಡ್ತಾನೆ. ನಿಮಗೆ ಏನಾದ್ರು ಡಲ್ ಆಗಿದ್ರೆ ನಾನು ಇನ್ಸ್ಪಿರೇಷನ್ ತಗೊಂಡೆ ಇವಳು ಇಷ್ಟು ಈಗ ಮುಂದೆ ಬಂದಿರೋಲ್ಲ. ಇಲ್ಲ ಅಂದ್ರೆ ಇವಳು ಇವಾಗಲೇ ಹಿಂಗೆ ನಾನು ಇನ್ಸ್ಪಿರೇಷನ್ ಕೊಟ್ಟಿಲ್ಲ ಅಂದಿದ್ರೆ ಆ ರೇಜಿಗೆ ಇರ್ತಿಲ್ಲ. ಇವಳು ನಡೆದು ಬಂದ ಹಾಗೆ ಕೇಳ್ರಿ, ಆಮೇಲೆ ಇನ್ಸ್ಪಿರೇಷನ್ ಬೇಕು ಅಂದ್ರೆ ಹೇಳಿ. ನಾನು ಇರ್ಕಂತ ತಗ ನೀನು. ನಾನು ಒನ್ ಆಫ್ ದ ರೀಸನ್ ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಒನ್ ಆಫ್ ದ ರೀಸನ್ ಅಲ್ಲ, ಅವನಿಂದ ಏನಾದ್ರು ವಿಡಿಯೋ ಬೇಕಾದ್ರೆ ನನಗೆ ಕಮೆಂಟ್ ಮಾಡ್ರಿ. ಅವನದು ಒಂದು ಯೂಟ್ಯೂಬ್ ಚಾನಲ್ ಇದೆ. ಇಲ್ಲ ಪಬ್ಲಿಸಿಟಿ ಅಲ್ಲ, ಫ್ರೀ ಪಬ್ಲಿಸಿಟಿ ಮಾಡ್ತಲ್ಲ ನೀನು. ಪೇಮೆಂಟ್ ಪ್ರಮೋಷನ್ ನೆಕ್ಸ್ಟ್ ಪ್ರಮೋಷನ್ ವಿಡಿಯೋದಲ್ಲಿ ಅವನಿಗೆ ಹೇಳ್ತೀನಿ ನಾನು. ನೆಕ್ಸ್ಟ್ ನಿಮಗೆ ಏನಾದ್ರು ವಿಡಿಯೋ ಬೇಕಾದ್ರೆ ನನಗೆ ಕಮೆಂಟ್ ಮಾಡಿ, ಅವನಿಂದ ಒಂದು ವಿಡಿಯೋ ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ನಾನು. ಓಕೆ, ಅಲ್ಲಿವರೆಗೂ ಥ್ಯಾಂಕ್ ಯು. ಅಲ್ಲಿವರೆಗೂ ಟೇಕ್ ಕೇರ್. ಟಾಟಾ ಬಾಯ್. ನಾವು ರೆಸಾರ್ಟ್ ಅವಳು ಓದ್ಲು ನಮ್ಗೆ ಅವಳು ಸಮ ಒಂದು 50 ದಿವಸ ಮಾಡ್ತಾರೆ. ನಾವು ಬರ್ತೀವಿ ಮಾಡ್ತಾರೆ. ನಾವು ಕ್ಯಾಮ್ರಾ ಹಿಂದೆ ಕೆಲಸ ಮಾಡೋರು. ಅಪ್ರಿಷಿಯೇಟ್ ಮಾಡ್ತಿರೋ ಕೊಟ್ಟು ಮ್ಯಾಟಾಗಲ್ಲ. ಫೈನಲಿ ರೀಚ್ ಆದ್ವಿ ರೆಸಾರ್ಟಿಗೆ. ಇವಾಗ ನಮ್ದು ಎಲ್ಲಿ ನಾವು ಬುಕ್ ಮಾಡಿರೋದು ಕಮಾಂಡೋ ಕಾಟೇಜಸ್. ಸೊ ಎಲ್ಲಿ ಏನು ಅಂತ ವಿಚಾರಿಸೋಕೆ ಹೋಗ್ತೀವಿ. ಬನ್ನಿ ಅವ್ರ ಹತ್ರ ಹೋಗೋಣ. ಬ್ಯಾಗ್ ಹೊತ್ಕೊಂಡ್ಬರ್ತಿದಾರ. ಲೇಡೀಸ್ ಇದೀವಿ, ಇನ್ನಿಬ್ರು ನಮ್ಮ ಅಪ್ಪಾಜಿ ಮತ್ತು ನಮ್ಮ ಮುರುಗೇಶ್ ಇಬ್ಬರು ಜೆಂಟ್ಸ್. ಅವರಿಗೆ ಒಂದು ಸಪ್ರೇಟ್ ಟೆಂಟ್ ಕೊಡ್ತಾರಂತೆ. ಇದು ಕಾಟೇಜ್. ಏನಪ್ಪ ಎಷ್ಟು ಜನ ಇದ್ದೀರಾ? ಚೆನ್ನಾಗಿದೆ, ನಾಟ್ ಬ್ಯಾಡ್ ಬಟ್ ಓಕೆ. ಗೈಸ್ ಉಣ್ಣಕ್ಕೆ ಬಂದೀವಿ, ಉಂಡ ಆಮೇಲೆ ಬರ್ತೀವಿ. ಊಟ ಮಾಡಕ್ಕೆ ಬಂದೀವಿ. ಏನಿರುತ್ತೋ ಗೊತ್ತಿಲ್ಲ, ಅನ್ಲಿಮಿಟೆಡ್ ಅಂತ ಹೇಳಿದ್ದಾರೆ. ವಿ ಆರ್ ವೇಟಿಂಗ್. 1:30 ಕೊಡ್ತೀನಿ ಅಂತ ಅಂದಿದ್ರು. 1:30 ಆಯಿತು, ಇನ್ನೂ ಇಟ್ಟಿಲ್ಲ. ಮೇ ಬಿ ವಿ ಆರ್ ವೇಟಿಂಗ್ ಫಾರ್ ಲಂಚ್. ಕೊಡ್ತಾರೋ ಎಲ್ಲ ಡೌಟ್ ಬೇಸ್, ಯಾಕಂದರೆ ಅವಾಗಿಂದ ಕಾಯ್ತಾನೇ ಇದೀವಿ. ವಿ ವಿಲ್ ಶೋ ಯು ದ ಲಂಚ್. ಮುರುಗೇಶ್, ನಿಮ್ಮ ಅಭಿಪ್ರಾಯ? ಮರ್ಯಾದಿನೇ ಇಲ್ಲ ಗೈಸ್. ಈಗ ಅಭಿಪ್ರಾಯ ಹೇಳೋ ಟೈಮ್, ಫುಲ್ ಎಲ್ಲರಿಗೂ ಹೊಟ್ಟೆ ಹಸ್ದಿದೆ ಗೈಸ್. ಅಭಿಪ್ರಾಯ ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯವಲ್ಲ. ಗೈಸ್ ತುಂಬ ಡೀಪ್ ಡಿಸ್ಕಷನ್ ಮಾಡ್ತವ್ರು ಇವರು. ಜಾಸ್ತಿ ಅದಕ್ಕೆ ಬಿತ್ತು ಮೋಸ. ನನ್ನ ವೀಡಿಯೋ ಇಂಟ್ರೆಕ್ಸದಾಗೆ ಬಿತ್ತು, ಇಲ್ಲ ನೋಡ್ತಿದ್ದೆ. ರೀಪ್ಲೇ ಪಾಪ್ಲ ಇಲ್ಲ. 60 3 ವರ್ಷ ಸ್ವಿಮ್ಮಿಂಗ್ ಹೋಗೋಣ. 60 ಗೈಸ್ ವಿಡಿಯೋ ರೀಕ್ಯಾಪ್ ಮಾಡ್ಕೊಂಡ್ ಬರ್ತೀವಿ ತಡ್ರಿ ಗೈಸ್.